ಬೆಳಗಾವಿಯಲ್ಲಿ ಮದುವೆಯಾಗುವುದಾಗಿ ನಂಬಿಸಿ ತನಗೆ ವಂಚನೆ ಮಾಡಿದ್ದಾರೆ ಎಂದು ಅಮಾಯಕರ ಮೇಲೆ ಹಾಗೂ ತನಿಖೆ ನಡೆಸುವ ಪೊಲೀಸ್ ಅಧಿಕಾರಿಗಳ ಮೇಲೆಯೇ ಸರಣಿ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ರೇಷ್ಮಾ ಶಂಕರ್ ಬುತಗಾರ ಎಂಬ ಕಿಲಾಡಿ ಮಹಿಳೆಯನ್ನ ಬೆಳಗಾವಿಯ ಜಿಲ್ಲಾ ಪೊಲೀಸರು ಕೊನೆಗೂ ಹೆಡಮುರಿ ಕಟ್ಟಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಕೆ ರಾಮಾನುಜನ್ ಅವರ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದ್ದು, ಕಾನೂನಿನ ಜೊತೆಗೆ ಆಟವಾಡ್ತಾ ಇದ್ದ ಮಹಿಳೆಯನ್ನ ಜೈಲಿಗಟ್ಟಿದ್ದಾರೆ. ಇನ್ನು ಬಂಧಿತ ಆರೋಪಿ ರೇಷ್ಮಾ ಮುತಗಾರ ಎಂಬಾಕೆಯ ಅಸಲಿ ಉದ್ದೇಶವೇ ತೀರಾ ಆಘಾತಕಾರಿಯಾಗಿದೆ. ಈಕೆ ಮೊದಲು ಯಾರದ್ದೋ ಮೇಲೆ ದೂರು ನೀಡ್ತಾ ಇದ್ಲು. ಬಳಿಕ ಆ ಪ್ರಕರಣದ ತನಿಖೆ ನಡೆಸುವ ತನಿಖಾಧಿಕಾರಿಗಳನ್ನೇ ತನ್ನ ಮುಖ್ಯ ಟಾರ್ಗೆಟ್ ಆಗಿ ಮಾಡ್ಕೊಡ್ತಾ ಇದ್ಲು. ತಾನು ನೀಡಿದ ದೂರಿನನ್ವಯ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಪದೇ ಪದೇ ಫೋನ್ ಮಾಡುವುದು ಹಾಗೂ ವಾಟ್ಸಪ್ ಸಂದೇಶಗಳನ್ನು ರವಾನಿಸುವುದು ಒತ್ತಡ ಹೇರ್ತಾ ಇದ್ಲು. ಒಂದ್ ವೇಳೆ ಅಧಿಕಾರಿಗಳು ಕಾನೂನು ರೀತಿಯ ಪರಿಶೀಲನೆಯನ್ನ ನಡೆಸಿದ್ರೆ ಅವರ ವಿರುದ್ಧವೇ ಉನ್ನತ ಅಧಿಕಾರಿಗಳಿಗೆ ದೂರು ನೀಡೋದಾಗಿ ಹೆದರಿಸ್ತಾ ಇದ್ರು. ಇನ್ನು ಮಾನಸಿಕವಾಗಿ ಕೂಡ ಕುಗ್ಗಿಸಿ ಹಣ ವಸೂಲಿ ಮಾಡ್ತಾ ಇರೋದು ಈಕೆಯ ಪ್ರಮುಖ ದಂಧೆಯಾಗಿತ್ತು ಎಂಬುದು ಈಗ ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಿದೆ. ಇತ್ತೀಚೆಗೆ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ರೇಷ್ಮಾ ಮುತಗಾರ ತನ್ನ ಗಂಡ ತನ್ನ ಬಳಿಯಿದ್ದ ಭಾರಿ ಮೊತ್ತದ ಹಣ ಹಾಗೂ ಬಂಗಾರವನ್ನ ತೆಗೆದುಕೊಂಡು ಹೋಗಿ ತನ್ನಗೆ ವಂಚಿಸಿದ್ದಾನೆ ಎಂದು ದೂರು ದಾಖಲಿಸಿದ್ಲು. ಆದರೆ ಈ ಪ್ರಕರಣದ ಆಳಕ್ಕೆ ಇಳಿದು ತನಿಖೆ ನಡೆಸಿದ ಪೊಲೀಸರಿಗೆ ಇದು ಸಂಪೂರ್ಣ ಸುಳ್ಳು ಎಂಬುದು ಆರಂಭದಲ್ಲೇ ಮನವರಿಕೆಯಾಯಿತು. ತನಿಖೆ ತಡವಾಗ್ತಾ ಇದ್ದಂಗೆ ರೊಚ್ಚಿಗೆದ್ದ ರೇಷ್ಮಾ ಘಟಪ್ರಭಾ ಠಾಣೆಯ ಅಧಿಕಾರಿಗಳ ವಿರುದ್ಧವೇ ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮಾನುಜನ್ ಅವರಿಗೆ ದೂರನ್ನ ನೀಡಿದ್ಲು. ಮಹಿಳೆಯ ದೂರಿನ ಗಂಭೀರತೆ ಅರಿತ ಎಸ್ಪಿ ರಾಮಾನುಜನ್ ಅವರು ಈ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಬೈಲಹೊಂಗಲ ಡಿವೈಎಸ್ಪಿ ಅವರಿಗೆ ಆದೇಶವನ್ನ ನೀಡಿದ್ರು. ಡಿಎಸ್ಪಿ ಅವರು ರೇಷ್ಮಾಳ ಹಿನ್ನೆಲೆಯನ್ನ ಕೆದಕಿದಾಗ ಇಡೀ ರಾಜ್ಯದ ಪೊಲೀಸರೇ ಬೆಚ್ಚಿ ಬೀಳುವಂತಹ ಸತ್ಯ ಹೊರಬಿದ್ದಿದೆ. ಈ ಕಿಲಾಡಿ ಮಹಿಳೆ ಈಗಾಗಲೇ ಉತ್ತರ ಕರ್ನಾಟಕದ ಯಲ್ಲಾಪುರ, ಗಜೇಂದ್ರಗಡ, ಘಟಪ್ರಭಾ ಹಾಗೂ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆ ಸೇರಿದಂತೆ ರಾಜ್ಯದ ವಿವಿಧೆಡೆ ಹಲವು ಜನರ ಮೇಲೆ ಇದೇ ಮಾದರಿಯ ಸುಳ್ಳು ವಂಚನೆ ಹಾಗೂ ಅತ್ಯಾಚಾರದಂತಹ ಗಂಭೀರ ಪ್ರಕರಣಗಳನ್ನ ದಾಖಲಿಸಿ ಹಣ ಪೀಕಿರೋದು ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆಯ ದಕ್ಷತೆ ಹಾಗೂ ಅಮಾಯಕರ ಜೀವನದ ಜೊತೆಗೆ ಆಟವಾಡ್ತಾ ಇದ್ದ ರೇಷ್ಮಾ ಮುತಗಾರ ವಿರುದ್ಧ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಕಾನೂನು ಕ್ರಮ ಜರುಗಿಸಿದ್ದು, ಸದ್ಯ ಆಕೆಯ ಮೇಲೆ ಸುಳ್ಳು ದೂರು ನೀಡಿದ ಹಾಗೂ ಬ್ಲಾಕ್ ಮೇಲ್ ಮಾಡಿದ ಆರೋಪದಡಿ 3 ಕೇಸ್ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ವ್ಯಾಪ್ತಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ಗೆ ಈ ತಿಂಗಳ 7/5/2026 ರೇಷ್ಮಾ ಶಂಕರ್ ಮುತಗಾರ್ ಎಂಬ ಒಂದು ಲೇಡಿ ಬಂದು ತನ್ನನ್ನು ಒಬ್ಬರ ಸುಮಾರು 6 ರಿಂದ 8 ತಿಂಗಳ ಹಿಂದೆ ಪರಿಚಯ ಮಾಡಿಕೊಂಡು ಇತ್ತೀಚೆಗೆ ಮದುವೆ ಮಾಡಿಕೊಂಡು ಮೋಸ ಮಾಡಿದ್ದಾರೆ. ಮದುವೆ ಮಾಡಿ ಆದ್ಮೇಲೆ ಓಡಿ ಹೋಗಿ ಬಿಟ್ಟಿದ್ದಾರೆ ಅಂತ ಒಂದು ದೂರನ್ನು ಕೊಡ್ತಾರೆ. ಇವರನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ರೇಷ್ಮಾ ಎಂದು ಲೇಡಿ ಘಟಪ್ರಭಾ ನೇಟಿವ್ ಇರ್ತಾರೆ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಲಕ್ಷ್ಮೀನಗರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾರು ಮೋಸ ಮಾಡಿದಾರೆ ಅಂತ ಹೇಳುವ ಸಂದರ್ಭದಲ್ಲಿ ಕಲ್ಯಾಣ್ ಎಂಬುವರು ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ತುಮಕೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ನೇಟಿವ್ ಆಂಧ್ರ ಇರ್ತಾರೆ. ಇವರು ನಮ್ಮ ಜಾತಿಯ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದಾರೆ ಅಂದ್ರೆ ಹೇಳಿರ್ತಾರೆ. ಸೊ ಇದನ್ನು ತಗೊಂಡು ನಾವು ಕೇಸನ್ನು ಮುಂದುವರಿಯುವ ಸಂದರ್ಭದಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದು ನಮಗೆ ಇದರಲ್ಲಿ ಒಂದು ಸುಮಾರು 6 ಲಕ್ಷ ಹಣ ಕೊಟ್ಟಿದೀವಿ, ಅವ್ರ ಕಡೆಯಿಂದ ಹಣನೂ ಹೋಗಿದೆ ಮತ್ತು ಚಿನ್ನ ಆಭರಣಗಳು ಅವ್ರ ಕಡೆ ಕೊಟ್ಟಿದ್ದೀನಿ ಅಂತ ಹೇಳುವ ಸಂದರ್ಭದಲ್ಲಿ ಮದುವೆ ಆಗಿದೆ ಅಂದ್ರೆ ಎಲ್ಲಿ ವಿಚಾರಣೆ ಮಾಡ್ತೀವಿ ಅಂದ್ರೆ ಆಯ್ತು, ಎನ್ಕ್ವೈರಿ ಮಾಡ್ತೀವಿ ಅಂದ್ರೆ ಎಲ್ಲಿ ಫಸ್ಟ್ ತಗೊಳ್ತಾರೆ. ತಗೊಂಡ ತಕ್ಷಣ FIR ಮಾಡಿ ಅಂದ್ರೆ ಈ ಲೇಡಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡುವ ಸಂದರ್ಭದಲ್ಲಿ ಮದುವೆ ಆಗಿದೆ ಇದರಲ್ಲಿ ಹೆಂಗೆ FIR ಮಾಡೋದು ಅಂದ್ರೆ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಮಾಡುವ ಸಂದರ್ಭದಲ್ಲಿ ಈ ಲೇಡಿ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕ್ತಾರೆ. ಇನ್ಸ್ಪೆಕ್ಟರ್ಗೆ ಧಮಕಿ ಹೆಂಗೆ ಹಾಕೋದಂದ್ರೆ ಅವರು ಮೊಬೈಲ್ ಫೋನ್ ಅಲ್ಲಿಯೇ ಒಂದು ರೆಗ್ಯುಲರ್ ವಾಟ್ಸ್ಆಪ್, ಒಂದು ಬಿಸ್ನೆಸ್ ವಾಟ್ಸ್ಆಪ್ ಅಲ್ಲಿ ಹೆಸರು ಹಾಕುವ ಸ್ಥಳದಲ್ಲಿ ಇನ್ಸ್ಪೆಕ್ಟರ್ ಅವರ ಅಫಿಷಿಯಲ್ ನಂಬರ್ ಅದರಲ್ಲಿ ಹಾಕೊಳ್ತಾರೆ. ಬಿಸ್ನೆಸ್ ವಾಟ್ಸ್ಆಪ್ ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಪೆಕ್ಟರ್ ಮೊಬೈಲ್ ನಂಬರ್ ಅನ್ನು ಅದರಲ್ಲಿ ಮೇಲೆ ಹಾಕಿ ಸೇವ್ ಮಾಡ್ಕೊಳ್ತಾರೆ. ಒಂದೇ ಫೋನ್ ಅಲ್ಲಿ 2 ವಾಟ್ಸ್ಆಪ್ ಇರ್ತದೆ. ಈ 2ಕ್ಕೂ ವಾಟ್ಸ್ಆಪ್ ಹಾಕ್ತಾರೆ. ಒಂದು ವಾಟ್ಸ್ಆಪ್ ಇಂದ ಇನ್ನೊಂದು ವಾಟ್ಸ್ಆಪ್ ಕಾಲ್ ಮಾಡ್ತಾರೆ. ನೋಡುವುದಕ್ಕೆ ಇನ್ಸ್ಪೆಕ್ಟರ್ ಅಫಿಷಿಯಲ್ ನಂಬರ್ ಲಿಂದ ವಿಡಿಯೋ ಕಾಲ್ ಹಾಕಿರೋ ತರ ಕಾಣ್ತದೆ.